ಹೆಲೋ ಎವ್ರಿವನ್, ವೆಲ್ಕಮ್ ಟು ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್. ಇವತ್ತು ನಾವು ದುಡಿಮೆ ಮತ್ತು ಆರ್ಥಿಕ ಜೀವನ ಅನ್ನುವಂತ ಲೆಸನ್ ಒಂದು LBA ಕ್ವಶನ್ಸ್ ನ ಸಾಲ್ವ್ ಮಾಡೋಣ. ಓಕೆ, ಸಮಾಜಶಾಸ್ತ್ರ, ದುಡಿಮೆ ಮತ್ತು ಆರ್ಥಿಕ ಜೀವನ. ಮೊದಲನೇ ಪ್ರಶ್ನೆ, ಸಂಘಟಿತ ಕೆಲಸಗಾರರಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ನಿಮ್ಗೆ 4 ಆಪ್ಷನ್ ನ ಕೊಟ್ಟಿದ್ದಾರೆ ಮಕ್ಕಳೇ. ಈ 4 ಆಪ್ಷನ್ ನಲ್ಲಿ ಯಾರು ಸಂಘಟಿತ ಕೆಲಸಗಾರರು ಅನ್ನೋದನ್ನ ನೀವು ಹೇಳ್ಬೇಕು. ಆಪ್ಷನ್ ಎ ತರಕಾರಿ ಮಾರಾಟಗಾರರು, ಆಪ್ಷನ್ ಬಿ ಕೂಲಿ ಕಾರ್ಮಿಕರು, ಆಪ್ಷನ್ ಸಿ ಮನೆ ಕೆಲಸಗಾರರು ಮತ್ತು ಆಪ್ಷನ್ ಡಿ ಶಿಕ್ಷಕರು. ಸಂಘಟಿತ ಕೆಲಸಗಾರರು ಅಂದ್ರೆ ಅವರಿಗೆ ವಿಶೇಷ ಸೌಲಭ್ಯಗಳು ಇರ್ತವೆ. ಓಕೆ, ಸೊ ರೆಗ್ಯುಲರ್ ಆಗಿ ಅವರು ಅವರಲ್ಲಿ ಒಂದು ಸಂಘಟನೆ ಇರುತ್ತೆ. ಅದೇ ರೀತಿ ಅಸಂಘಟಿತ ಕೆಲಸಗಾರರಿಗೆ ಇರುವಂತಹ ತೊಂದರೆಗಳು ಇವರಿಗೆ ಇರೋದಿಲ್ಲ. ಈ ಈ 4 ಆಪ್ಷನ್ ಅಲ್ಲಿ ಸಂಘಟಿತ ಕೆಲಸಗಾರರು ಯಾರು? ಈಗ ತರಕಾರಿ ಮಾರಾಟಗಾರರು, ಇವರು ಸಂಘಟಿತ ಕೆಲಸಗಾರರ ವಲಯದಲ್ಲಿ ಬರುವುದಿಲ್ಲ. ಕೂಲಿ ಕಾರ್ಮಿಕರು ಮತ್ತು ಮನೆ ಕೆಲಸಗಾರರು, ಇವರಿಗೂ ಕೂಡ ಒಂದು ನಿರ್ದಿಷ್ಟವಾದ ಸಮಯ, ಕೆಲಸದ ಅವಧಿ ಇರುವುದಿಲ್ಲ. ಅದೇ ರೀತಿ ನಿರ್ದಿಷ್ಟವಾದ ಒಂದು ಸಂಬಳ ಇರುವುದಿಲ್ಲ ಅಲ್ವಾ. ಆದರೆ ಈ ಶಿಕ್ಷಕರು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ದುಡಿಮೆಗಾರರು. ಇವರಿಗೆ ನಿರ್ದಿಷ್ಟವಾದ ಕೆಲಸದ ಅವಧಿ ಇದೆ, ನಿರ್ದಿಷ್ಟವಾದ ಸಂಬಳ ಇದೆ, ಕಾನೂನಿನ ಚೌಕಟ್ಟಿನಲ್ಲಿ ಅವರು ಕೆಲಸವನ್ನ ನಿರ್ವಹಿಸ್ತಾರೆ. ಸೊ ಸಂಘಟಿತ ಕೆಲಸಗಾರರಿಗೆ ಒಂದು ಉದಾಹರಣೆಯಾಗಿ ಆಪ್ಷನ್ ಡಿ ಶಿಕ್ಷಕರನ್ನ ಇಲ್ಲಿ ಹೆಸರಿಸಬಹುದು. ಸೊ ಸರಿಯಾದ ಉತ್ತರ ಯಾವುದು ಮಕ್ಕಳೇ? ಹಾಗಾದ್ರೆ ಆಪ್ಷನ್ ಡಿ ಶಿಕ್ಷಕರು.